ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ, ಚಲೋ ಅದಿರಿ ಅಂತ ಭಾವಿಸ್ತೀನಿ ನೋಡ್ರಿ. ನಾನು ಕೂಡ ಮಸ್ತ್ ಅದೀನಿ, ಆರಾಮದೀನಿ. ಇವತ್ತು ನೋಡ್ರಿ, ನಾನು ನನ್ನ ಮಗ ಇಬ್ಬರು ಕೂಡ ಲಾಗ್ನ ಸ್ಟಾರ್ಟ್ ಮಾಡಿದ್ದೀವಿ. ಯಾಕಪ್ಪ ಅಂದರೆ ಇವತ್ತಿನ ಕಂಟೆಂಟೇ ಅದೇ ಅಂತ ಹೇಳ್ಬಹುದು. ಇವತ್ತು ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ವಿಡಿಯೋನ ಮಾಡ್ತಾ ಇದ್ದೀನಿ. ಒಬ್ಬಳು ತಾಯಿ ಆಗಿರ್ಬೋದು, ಒಬ್ಬ ಹೌಸ್ ವೈಫ್ ಆಗಿರಬಹುದು. ತನ್ನ ಮಾರ್ನಿಂಗಿಂದ ಆಫ್ಟರ್ನೂನ್ವರೆಗೂ ಅವಳ ರೊಟೀನ್ ಯಾವ ರೀತಿಯಾಗಿರುತ್ತೆ ಎಲ್ಲವನ್ನು ಇವತ್ತು ನಾನು ತಿಳಿಸ್ತೀನಿ. ನನ್ನ ರೊಟೀನ್ ಹೆಂಗಿರುತ್ತೆ ಆ್ಯಸ್ ಅ ಮಾಮ್ ಆಗಿ, ನನ್ನ ರೊಟೀನ್ ಬೆಳಗ್ಗೆಯಿಂದ ಆಫ್ಟರ್ನೂನ್ವರೆಗೂ ನನ್ನ ರೊಟೀನ್ ಯಾವ ರೀತಿಯಾಗಿರುತ್ತೆ, ಏನೆಲ್ಲ ಕೆಲಸ ಮಾಡ್ತೀನಿ, ಎಷ್ಟೊಂದು ಕೆಲಸ ಇರುತ್ತೆ, ಏನೇನೆಲ್ಲ ಮಾಡ್ತೀನಿ, ನನಗೆ ಬೆಸ್ಟ್ ಆಗಿರೋ ಟೈಮ್ ಯಾವುದು, ಎಲ್ಲವನ್ನು ನಿಮ್ಮ ಜೊತೆ ಹಂಚ್ಕೋತೀನಿ ಇವತ್ತಿನ ವಿಡಿಯೋದಲ್ಲಿ. ನೋಡಿ, ನನ್ನ ಮಗನೂ ಕೂಡ ನನ್ನ ತಾಳಿ ಜೊತೆ ಆಟ ಆಡ್ತಿದ್ದಾನೆ. ನಾವು ಕೂಡ ಹೀಗೆ ಮಾಡ್ತಿದ್ವಿ ಅಂತ ನನ್ನ ಅಮ್ಮನೂ ಕೂಡ ಹೇಳ್ತಾ ಇದ್ಲು. ನನ್ನ ಅಮ್ಮನಿಗೂ ಕೂಡ ಕೇಳಿದೆ ನಾನು, ಯಾಕಮ್ಮ ನನ್ನ ಮಗ ಯಾವಾಗಲೂ ನನ್ನ ತಾಳಿ ಜೊತೆನೇ ಆಟ ಆಡ್ತಿರ್ತಾನೆ, ಏನು ಕಾರಣ ಇದಕ್ಕೆ ಅಂತ ನನ್ನ ಅಮ್ಮನಿಗೆ ಕೇಳಿದೆ ನಾನು. ನಮ್ಮಮ್ಮ ಹೇಳಿದ್ಲು, ನೀವು ಕೂಡ ಹಾಗೆ ಮಾಡ್ತಿದ್ರಿ, ಚಿಕ್ಕವರಿದ್ದಾಗ ನೀವು ಕೂಡ ನನ್ನ ತಾಳಿ ಜೊತೆನೇ ಜಾಸ್ತಿಯಾಗಿ ಆಟ ಆಡ್ತಿದ್ರಿ. ಯಾಕಪ್ಪ ಅಂದರೆ ಈಸಿಯಾಗಿ ಮಕ್ಕಳು ಈ ಥರ ಸೊಂಟದ ಮೇಲೆ ಅಥವಾ ಅದು ಕೂತ್ಕೊಂಡಾಗ ಈಸಿಯಾಗಿ ಸಿಗೋದು ಅದೇ ಅಲ್ವಾ, ಅದಕ್ಕೋಸ್ಕರ ಅದ್ರ ಜೊತೆ ಜಾಸ್ತಿಯಾಗಿ ಆಟ ಆಡ್ತಾರೆ ಅಂತ ಹೇಳ್ತಿದ್ರು. ಇವನು ಇಲ್ಲಿ ಟಿವಿ ನೋಡ್ತಾ ಕೂತಿದ್ದಾನೆ. ನಾನು ಇವಾಗ ಮನೆ ಕ್ಲೀನ್ ಮಾಡ್ಕೊಳ್ಳೋದು, ಪಾತ್ರೆ ತೊಳೆಯೋದು ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ಇಲ್ಲಾಂದರೆ ಇವನು ಹಠ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ, ನನ್ನ ಕೈನೇ ಬಿಡೋದಿಲ್ಲ. ಇವನು ಇನ್ನೂ ಚಿಕ್ಕವನಾಗ್ತಿದ್ದಾನೆ, ಬರ್ತಾ ಇವನು ಚಿಕ್ಕವನಾಗ್ತಿದ್ದಾನೆ. ಅಮ್ಮನ ಕೈನೇ ಬಿಡೋದಿಲ್ಲ. ಅಮ್ಮ ಹೋದ ತಕ್ಷಣವೇ ನನ್ನ ಜೊತೆ ಈ ಥರ ನನ್ನ ಮಗಳು ಕೂತ್ಕೊಂಡ್ಬಿಡೋದು, ನಾನು ಎಲ್ಲಿ ಹೋಗ್ತೀನಿ ಅಲ್ಲೇ ಬರೋದು, ಈ ಥರ ಮಾಡ್ತಿರ್ತಾನೆ ಇವನು. ಇವಾಗ ಆರಾಮಾಗಿ ಕೂತ್ಕೊಂಡಿದ್ದಾನೆ, ತನ್ನ ಪಾಡಿಗೆ ತಾನು ನಿದ್ದೆನೂ ಬರ್ತಾ ಇದೆ. ಇನ್ನೂ ಸ್ವಲ್ಪ ಹೊತ್ತರಲ್ಲಿ ಮಲ್ಕೊಂಡು ಬಿಡ್ತಾನೆ. ಅಷ್ಟರಲ್ಲಿ ನಾನು ಮನೆ ಕ್ಲೀನಿಂಗು ಹಾಗೆ ಪಾತ್ರೆ ತೊಳ್ಕೊಳ್ಳೋ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಮನೆ ತುಂಬ ಇವ್ರು ಆಟಿಗೆ ಸಾಮಾನ ಬಿದ್ದಿರ್ತಾವೆ ಯಾವಾಗ್ಲೂ, ಎಲ್ಲಿ ಬೇಕಾದಲ್ಲೇ ಒಗದು ಬಿಟ್ಟಿರ್ತಾರೆ. ಅದು ಆ ರೂಮ್ ಕ್ಲೀನ್ ಇರುತ್ತೆ, ಈ ರೂಮ್ ಅಂತೂ ಕ್ಲೀನ್ ಇರೋದಿಲ್ಲ, ಯಾವಾಗ್ಲೂ ಇದೇ ಥರನಾಗೆ ಇರುತ್ತೆ. ಇವಾಗ ಅಡುಗೆ ಮನೇನು ಕ್ಲೀನ್ ಮಾಡ್ಕೋಬೇಕ್ರಿ ಸ್ವಲ್ಪ, ಎಲ್ಲ ಪಾತ್ರೆ ಅದು ಹಾಗೆ ಅದಾವ ಇನ್ನೂ. ಬರ್ರಿ ಎಲ್ಲನೂ ಕೂಡ ಫಟಾಫಟ ಕ್ಲೀನ್ ಮಾಡಿಕೊಂಡು ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ನಾನು. ಹೌಸ್ ವೈಫ್ಗಳಂದರೆ ತುಂಬ ಜನಕ್ಕೆ ಒಂಥರ ಏನಂತಾರೆ, ಹೌಸ್ ವೈಫ್ಗಳ ಅವ್ರೇನು ಮನೆ ಕೆಲಸ ಮಾಡ್ಕೋತಾರೆ, ಆರಾಮಾಗಿ ತಿಂತಾರೆ, ಆರಾಮಾಗಿ ಉಣ್ತಾರೆ, ಮನೇಲಿ ರೆಸ್ಟ್ ಮಾಡ್ತಾರೆ ಅಂತ ತಿಳ್ಕೊಂಡಿರ್ತಾರೆ. ಬಟ್ ಯಾವತ್ತೂ ಹಾಗೆ ಇರೋದಿಲ್ಲ ನೋಡಿ. ಒಂದು ಬಿಡಾನ ಒಂದು ಕೆಲಸ ಅಂತೂ ಇದ್ದೇ ಇರುತ್ತೆ. ಹೌಸ್ ವೈಫ್ಗಳು ಮನೇಲಿ ಇರ್ತಾರೆ ಅನ್ನೋದು ಬಿಟ್ಟರೆ, ಮನೆಯಿಂದ ಬೆಳಗ್ಗೆ ಎದ್ದ ತಕ್ಷಣ ಅವರ ಕೆಲಸ ಸ್ಟಾರ್ಟ್ ಆಗಿಬಿಡುತ್ತೆ. ಅಲ್ಲಿಂದ ಸ್ಟಾರ್ಟ್ ಆಗಿರೋದು ಅವರು ಮಲಗೋವರೆಗೂ ಕೂಡ ಅವ್ರ ಕೆಲಸ ಆನಲ್ಲೇ ಇರುತ್ತೆ ಅಂತ ಹೇಳ್ಬೋದು. ಚಿಕ್ಕ ಮಕ್ಕಳು ಇದ್ರಂದ್ರೂ ರಾತ್ರಿ ಮಲಗಿರೋವಾಗೂ ಕೂಡ ನಮಗೆ ರೆಸ್ಟ್ ಸಿಗೋದಿಲ್ಲ. ಅವ್ರಿಗೆ ಒಬ್ಬೊಬ್ಬರು ಫೀಡಿಂಗ್ ಮಾಡಿಸ್ತಿರ್ತೀವಿ, ಅವ್ರು ಫೀಡಿಂಗ್ ಮಾಡ್ತಿರ್ತಾರೆ, 1 ಅವರ್ಗೊಮ್ಮೆ ಎದ್ದು ಫೀಡಿಂಗ್ ಮಾಡ್ತಿರ್ತಾರೆ. ಅವಾಗ 1 ಅವರಲ್ಲಿ ನಿದ್ದೆ ಅವಾಗ ನಮಗೆ ಬರ್ತಾ ಇರುತ್ತೆ. ಅವರು ಎದ್ದು ಅವ್ರಿಗೆ ಹಾಲು ಕೊಡೋ ಅಷ್ಟರಲ್ಲೇ ನಮಗೆ ನಿದ್ದೆ ಹೋಗ್ಬಿಟ್ಟಿರುತ್ತೆ. ಹಾಗೆ ನೈಟೂ ಕೂಡ ನಿದ್ದೆ ಇರೋದಿಲ್ಲ, ಬೆಳಗ್ಗೆನೂ ಕೂಡ ರೆಸ್ಟ್ ಇರೋದಿಲ್ಲ. ತುಂಬ ಅಂದರೆ ತುಂಬ ಹೌಸ್ ವೈಫ್ಗಳಿಗೆ ಎಷ್ಟು ಕೆಲಸ ಇರುತ್ತೆ ಅಂದರೆ ನಿಜವಾಗ್ಲೂ ಹೇಳೋದಿಕ್ಕಾಗೋದಿಲ್ಲ, ಅಷ್ಟು ಕೆಲಸ ಇರುತ್ತೆ. ಇವಾಗ ನೋಡಿ, ನಾನು ಎಲ್ಲ ಬಸನ್ ಕಟ್ಟಿನ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ತಕ್ಷಣವೇ ಇನ್ನೊಂದು ಕೆಲಸನೂ ಕೂಡ ರೆಡಿ ಇತ್ತು. ಮಗ್ಳಲ್ಲಿ ಎಲ್ಲ ಪಾತ್ರೆಗಳೂ ಹಾಗೆ ಬಿದ್ದಿದ್ವು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದು ಏನು ಪಾತ್ರೆನೂ ತೊಳೆದಿದ್ದಿಲ್ಲ ನಾನು, ಹಾಗೇ ಇದ್ವು. ಆ ಪಾತ್ರೆಗಳನ್ನು ತೊಳ್ಕೊತಾ ಇದ್ದೀನಿ ಇವಾಗ. ಎಲ್ಲ ಕೆಲಸನೂ ನಾನು ಇಷ್ಟಪಟ್ಟೆ ಮಾಡ್ತೀವಿ ಹೌಸ್ ವೈಫ್ಗಳು. ಯಾರೇ ಹೌಸ್ ವೈಫ್ಗಳಾಗಿರ್ಬೋದು, ನಮ್ಮ ಅಮ್ಮಂದಿರಾಗಿರ್ಬೋದು, ನಾವಾಗಿರ್ಬೋದು, ಮುಂದೆ ಬರೋ ನಮ್ಮ ಮಕ್ಕಳು ಕೂಡ ಅವರು ಡ್ಯೂಟಿಗೆ ಹೋಗ್ತಿದ್ರು ಕೂಡ ಮನೆಯಲ್ಲಿರುವ ಕೆಲಸಗಳನ್ನ ಅವರೇ ಮಾಡ್ಕೋತಿರ್ತಾರೆ. ಹೆಣ್ಮಕ್ಳೇ ಹಾಗೆ ಅಂತ ಹೇಳಬಹುದು. ಯಾವುದನ್ನೂ ಅವರು ಯಾವತ್ತೂ ಕಷ್ಟಪಟ್ಟು ಮಾಡೋದಿಲ್ಲ. ಯಾಕಂದರೆ ನಮ್ಮ ಫ್ಯಾಮಿಲಿಗೋಸ್ಕರ ಮಾಡ್ತಿರೋದು ನಾವು. ನಮ್ಮ ಫ್ಯಾಮಿಲಿಗೋಸ್ಕರ ನಾವು ಇಷ್ಟಾದರೂ ಮಾಡಬೇಕು ಅಂತ ಎಷ್ಟಾಗುತ್ತೋ ಅವ್ರ ಕೈಯಿಂದ ಅಷ್ಟು ಎಫರ್ಟ್ ಹಾಕಿಬಿಟ್ಟು ಅವರು ಮನೇನ ನೋಡ್ಕೋತಿರ್ತಾರೆ, ನಿಭಾಯಿಸ್ತಿರ್ತಾರೆ. ಮಕ್ಕಳು ಒಂದೊಂದು ಸಲ ತುಂಬ ಕಾಟ ಕೊಡ್ತಿರ್ತಾರೆ, ಒಂದೊಂದು ಸಲ ಚೆನ್ನಾಗಿರ್ತಾರೆ. ಅವ್ರ ಮೂಡ್ ಚೆನ್ನಾಗಿದ್ರೆ ಅವರು ಚೆನ್ನಾಗಿರ್ತಾರೆ. ಅವ್ರ ಮೂಡ್ ಚೆನ್ನಾಗಿರ್ಲಿಕ್ಕಂದ್ರೆ ಎಷ್ಟು ಕಾಟ ಕೊಡ್ತಾರಂದರೆ ಅದು ಮಕ್ಕಳು ಇರೋರಿಗೆ ಗೊತ್ತಿರುತ್ತೆ, ಅಷ್ಟು ಕಾಟ ಕೊಡ್ತಿರ್ತಾರೆ. ನಾವು ಕೂಡ ಹಾಗೆ ಮಾಡಿದ್ದೀವಿ ನಮ್ಮ ಅಮ್ಮಂದಿರಿಗೆಲ್ಲ. ನಮ್ಮ ಅಮ್ಮಂದಿರ ಕಾಲದಲ್ಲಿ ಹೇಗಿತ್ತಂದರೆ ನಮಗೆ ಊಟ ಮಾಡಿಸ್ಲಿಕ್ಕೂ ಕೂಡ ನಮ್ಮ ಅಮ್ಮನಿಗೆ ಟೈಮ್ ಇರ್ತಿದ್ದಿಲ್ಲ ಅಂತೆ. ಯಾಕಂದರೆ ಅವಾಗ ಅಷ್ಟು ಕಷ್ಟನೇ ಇತ್ತು. ನಮ್ಮ ಮನೆಯಲ್ಲಿ ಹೊಲದಲ್ಲಿ ಅವರೇ ಕೆಲಸ ಮಾಡ್ತಿದ್ರು. ನನ್ನ 9 ತಿಂಗಳು ಅಂದರೆ ಅವತ್ತೇ ಡೆಲಿವರಿ ಆಗ್ತಿತ್ತಂತೆ ನಮ್ಮ ಅಮ್ಮಂದು. ಅವತ್ತೇ ಜೋಳ ಬರುತ್ತಲ್ವ, ಜೋಳದ ಎಲ್ಲ ತೆನೆನೂ ಅವತ್ತೇ ಚಂಡಿ ಆಡಿಬಿಟ್ಟು ರಾಶಿನೂ ಕೂಡ ಅವರೇ ಮಾಡಿದ್ರಂತೆ. ಮತ್ತು ಬಾವಿಯೊಳಗೆ ಇಳಿದ್ಬಿಟ್ಟು ಕುಡಿಯೋದಕ್ಕೆ ನೀರು ಸಮೇತ ಎಲ್ಲರೂ ಆಳುಗಳು
ಬಂದಿರ್ತಾರಲ್ವ ಹೊಲದಲ್ಲಿ ಅವ್ರಿಗೆಲ್ಲರಿಗೂ ತಂದು ಹಾಕಿಬಿಟ್ಟು ಜಸ್ಟ್ ಕುಂತ ತಕ್ಷಣವೇ ಅವ್ರಿಗೆ ಡೆಲಿವರಿ ಆಯಿತು ಅಂತ ನಮ್ಮಮ್ಮ ಹೇಳಿದರು. ನನ್ನ ಡೆಲಿವರಿ ಟೈಮಲ್ಲಿ ಈ ಥರ ಇತ್ತಂತೆ ನೋಡಿ. ನಮ್ಗೆ ಅಷ್ಟೊಂದು ಕಷ್ಟ ಇಲ್ಲ, ಬಟ್ ಹೌಸ್ ವೈಫ್ಗಳಂದರೆ ಎಲ್ಲ ರೀತಿಯ ಅಂದರೆ ಸಿಚುಯೇಷನ್ಗಳು ಬರ್ತಾ ಇರುತ್ತೆ. ಒಂದಿನ ಕಷ್ಟ ಇದ್ದರೆ ಒಂದಿನ ಸುಖನೂ ಕೂಡ ಇರುತ್ತೆ. ಒಂದಿನ ತುಂಬ ಜಾಸ್ತಿ ಕೆಲಸ ಇರುತ್ತೆ, ಒಂದಿನ ಸ್ವಲ್ಪ ಬಿಡು ಇರುತ್ತೆ. ಕೆಲಸ ಇರೋದೇ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಹೌಸ್ ವೈಫ್ಗಳಿಗೆ ಕೆಲಸ ಇದ್ದೇ ಇರುತ್ತೆ. ನಾನಂತರೂ ಎಲ್ಲ ಕೆಲಸನೂ ಆಗಿರ್ಬೋದು, ನನ್ನ ಮಕ್ಕಳು ನೋಡ್ಕೊಳ್ಳೋದಾಗಿರ್ಬೋದು, ನನ್ನ ಹಸ್ಬೆಂಡ್ ನೋಡ್ಕೊಳ್ಳೋದಾಗಿರ್ಬೋದು, ನನ್ನ ಫ್ಯಾಮಿಲಿನ ನೋಡ್ಕೊಳ್ಳೋದಾಗಿರ್ಬೋದು, ಇಷ್ಟಪಟ್ಟೆ ಮಾಡ್ತೀನಿ. ಯಾವತ್ತು ನಾನು ಯಾವುದು ಇದು ಕಷ್ಟ ಅನ್ನಿಸ್ತಿದೆ, ನನಗೆ ಇದು ಕಷ್ಟ ಆಗುತ್ತೆ ಅಂತ ಯಾವತ್ತೂ ಹೇಳಿಲ್ಲ. ನನಗೆ ಇವಾಗ ಬಂದು 25 ಇಯರ್ಸ್ ಅಷ್ಟೇ ಇರೋದು. ನನಗೆ ಇವಾಗನೇ ನಾನು ಆಲ್ಮೋಸ್ಟ್ ನನ್ನ ಫ್ಯಾಮಿಲಿನೆಲ್ಲ ಚೆನ್ನಾಗೇ ನೋಡ್ಕೋತಾ ಇದ್ದೀನಿ. ಇದು ಹೇಗೆ ಬಂತು ನನಗೆ, ಈ ಗುಣ ಹೇಗೆ ಬಂತು ಅಂದರೆ ನಮ್ಮ ಅಮ್ಮನಿಂದನೇ ಬಂದಿರೋದು ನನಗೆ. ಎಲ್ಲರಿಗೂ ಕೂಡ ಈ ಗುಣ ಎಲ್ಲ ಹೌಸ್ ವೈಫ್ಗಳಿಗಾಗಿರ್ಬಹುದು, ಎಲ್ಲ ಹೆಣ್ಮಕ್ಳಿಗಾಗಿರ್ಬಹುದು, ತನ್ನ ಫ್ಯಾಮಿಲಿ ನೋಡ್ಕೊಳ್ಳುವಂತಹ ಕೆಪ್ಯಾಸಿಟಿ ಯಾರಿಂದ ಬಂದಿರುತ್ತೆ ಅಂದರೆ ಅವರ ಅಮ್ಮಂದಿರಿಂದನೇ ಬಂದಿರುತ್ತೆ. ಯಾಕಪ್ಪ ಅಂದರೆ ಅವರ ಅಮ್ಮಂದಿರು ಮಾಡುವಂತಹ ಕೆಲಸಗಳನ್ನು ನೋಡಿರ್ತೀವಿ, ಅವರು ಎಷ್ಟು ಕಷ್ಟಪಡ್ತಿರ್ತಾರೆ ಅದನ್ನು ಕೂಡ ನೋಡಿರ್ತೀವಿ, ಹೇಗೆ ಮನೆಯನ್ನೆಲ್ಲ ಮ್ಯಾನೇಜ್ ಮಾಡ್ತಿರ್ತಾರೆ ಅದನ್ನು ಕೂಡ ನೋಡಿರ್ತೀವಿ. ಮಧ್ಯದಲ್ಲಿ ಮಕ್ಕಳ ಕಾಟ ಇರುತ್ತೆ, ರೆಸ್ಟ್ ತೊಗೊಳಕ್ಕಾಗ್ತಿರಲ್ಲ, ಎಷ್ಟೊಂದು ಕೆಲಸ. ಅದರಲ್ಲಿ ನಮ್ಮ ಮಮ್ಮಿ ಬೆಳೆದಿರೋದೆಲ್ಲ ಕೂಡು ಕುಟುಂಬದಲ್ಲೇ. ಅವ್ರು ಎಷ್ಟು ಕೆಲಸ ಮಾಡ್ತಿದ್ರಂದರೆ ಬೆಳಗ್ಗೆ 4 ಗಂಟೆಗೆ ಹೇಳ್ತಿದ್ರು ನಮ್ಮಮ್ಮ. ಆವಾಗ 4 ಗಂಟೆಗೆ ಎದ್ಬಿಟ್ಟು ಕೆಲಸ ಸ್ಟಾರ್ಟ್ ಆಯ್ತಂದರೆ ನೈಟ್ 12ವರೆಗೂ ಅವ್ರು ಕೆಲಸ ಮಾಡ್ತಾನೆ ಇದ್ರು. ಅಲ್ಲಿವರೆಗೂ ಕೆಲಸ ಕಂಟಿನ್ಯೂಸ್ ಆಗಿ ಒಂದು ಬಿಡನೆ ಒಂದು ಅವ್ರಿಗೆ ಕೆಲಸ ಇದ್ದೇ ಇರ್ತಿತ್ತು. ಅದನ್ನೆಲ್ಲ ನೋಡ್ತಾ ಬಂದಿದ್ದೀವಲ್ವ ನಾವು ಮಾಡೋ ಕೆಲಸ ಏನು ಅನಿಸೋದಿಲ್ಲ. ನನಗಂತೂ ಏನೇನು ಅನಿಸೋದಿಲ್ಲ ನಮ್ಮಮ್ಮ ಮಾಡೋ ಕೆಲಸದ ಮುಂದೆ. ನನಗೆ ನಮ್ಮಮ್ಮ ಆಗಿರ್ಬೋದು, ನಮ್ಮ ಅತ್ತೆ ಆಗಿರ್ಬೋದು, ನಮ್ಮ ಅತ್ತೆನೂ ಕೂಡ ಅಷ್ಟೇ. ಇವಾಗ ಅವರು ಕೂಡ ಬೆಳಗ್ಗೆ 5ವರೆಗೆ ಎದ್ಬಿಟ್ರೆ ನೈಟ್ 9ವರೆವರೆಗೂ ಅವರು ಕೆಲಸ ಮಾಡ್ತಾನೆ ಇರ್ತಾರೆ. ಕಾಲೇ ಕುಂದ್ರಕ್ಕೆ ಆಗೋದಿಲ್ಲ ಅಂತಾರೆ. ಅವ್ರು ಮಾಡಿರ್ತಾರಲ್ವ, ನೀವು ರೆಸ್ಟ್ ಮಾಡ್ರಿ ಅಂದರೂ ಕೂಡ ಅವ್ರು ರೆಸ್ಟ್ ಮಾಡೋದಿಲ್ಲ. ಆ ಥರನಾಗಿ ಬ್ಯುಸಿಯಾಗಿ ಇರಲಿಕ್ಕೆ ಟ್ರೈ ಮಾಡ್ತಾರೆ. ನಾನು ಕೂಡ ಹಾಗೆ ನೋಡಿ ನಮ್ಮ ಅಮ್ಮಂದಿರದಾಗಿರ್ಬಹುದು, ನಮ್ಮ ಅತ್ತೆ ನೋಡಿ ಕೂಡ ಆಗಿರಬಹುದು. ಅವ್ರದ್ದೇ ನನಗೆ ಎಲ್ಲ ಇನ್ಸ್ಪಿರೇಷನ್ ಅಂತಲೂ ಹೇಳಬಹುದು. ನಾನು ಯಾವುದೇ ರೀತಿಯಾದ ಕಷ್ಟ ಆ ಥರ ಏನು ಅಂದ್ಕೊಳ್ಳೋದಿಲ್ಲ. ಎಲ್ಲ ಕೆಲಸಗಳನ್ನು ನಾನು ಆದಷ್ಟು ಇಷ್ಟಪಟ್ಟೇ ಮಾಡ್ತೀನಿ. ನೀವು ಕೂಡ ಹಾಗೇ ಮಾಡಿ, ನಿಮಗೂ ಕೂಡ ಖುಷಿ ಅನಿಸುತ್ತೆ. ಯಾವುದೇ ಕೆಲಸ ಆಗಿರಬಹುದು, ನೀವು ಇಷ್ಟಪಟ್ಟು ಒಂದು ಸಾರಿ ಮಾಡಿ ನೋಡಿ, ಮುಂದೆ ಅದೇ ನಿಮಗೆ ಮಾಡಬೇಕು. ಈ ಕೆಲಸ ನಮಗೋಸ್ಕರ ಅಲ್ಲ, ನಮ್ಮ ಫ್ಯಾಮಿಲಿಗೋಸ್ಕರ ಮಾಡ್ತಿದ್ವಿ, ನಮಗೋಸ್ಕರ ಮಾಡ್ತಿದೀವಿ ಅಂತ ಮೈಂಡಲ್ಲಿ ಬಂದ್ಬಿಟ್ರೆ ಮುಗೀತು. ನಾವು ಯಾವುದೇ ಕೆಲಸ ಮಾಡಿದ್ರು ಕೂಡ ನಮಗೆ ಬೇಜಾರು ಅನ್ಸೋದಿಲ್ಲ, ಕಷ್ಟ ಅನ್ಸೋದಿಲ್ಲ. ನೋಡಿ, ಹೇಳ್ತಾ ಇದ್ರಿ ನಿಮ್ಮ ದೋಸೆ ಪರ್ಫೆಕ್ಟ್ ಆಗಿ ಹೋಟೆಲ್ ರೀತಿಯಾಗಿ ಬರುತ್ತೆ. ಹೋಟೆಲಲ್ಲಿ ಯಾವ ರೀತಿಯಾಗಿ ಕಲರ್ ಬರುತ್ತೋ ಅದೇ ರೀತಿಯಾಗಿ ಬರುತ್ತೆ ಮತ್ತು ಚೆನ್ನಾಗಿ ಬರುತ್ತೆ ನಿಮ್ಮ ದೋಸೆ ಗರಿಗರಿಯಾಗಿ. ನೀವು ಯಾವ ರೀತಿಯಾಗಿ ಮೆಜರ್ಮೆಂಟ್ ಮಾಡಿಬಿಟ್ಟು ದೋಸೆ ಹಿಟ್ಟನ್ನ ಬ್ಯಾಟರ್ ರೆಡಿ ಮಾಡ್ಕೋತೀರಿ ಸ್ವಲ್ಪ ತಿಳಿಸಿ ಅಂತ ಕೇಳಿದ್ರಿ. ಅದಕ್ಕೋಸ್ಕರ ಇವತ್ತು ತಿಳಿಸ್ತಾ ಇದ್ದೀನಿ ನೋಡಿ. ಈ ಗ್ಲಾಸ್ ಕಾಣ್ತಾ ಇದೆ ಅಲ್ವಾ, ಈ ಗ್ಲಾಸಿಂದ ನಾನು 1 ಗ್ಲಾಸ್ ಮತ್ತು ಅರ್ಧ ಗ್ಲಾಸ್ 1.5 ಗ್ಲಾಸ್ ಅಕ್ಕಿನ ತಗೋತೀನಿ. ನಾನು 1.5 ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸ್ ಅಷ್ಟು ನಾನು ಉದ್ದಿನಬೇಳೆನ ತಗೋತೀನಿ. ಇಷ್ಟೇ ತಗೋಬೇಕು ನೋಡಿ ಮೆಜರ್ಮೆಂಟು. ಈ ಗ್ಲಾಸಲ್ಲಿ 1.5 ಗ್ಲಾಸ್ ಅಕ್ಕಿ ತೊಗೊಂಡ್ರೆ ನೀವು ಅರ್ಧ ಗ್ಲಾಸ್ ಅಷ್ಟು ಉದ್ದಿನಬೇಳೆ ತೊಗೋಬೇಕು. ಕರೆಕ್ಟಾಗಿ ದೋಸೆ ಬರುತ್ತೆ, ಮೆಜರ್ಮೆಂಟ್ ಕೂಡ ಚೆನ್ನಾಗಿರುತ್ತೆ. ಬರೀ ಇವಾಗ ಬೇಗ ನಾನು ಅಕ್ಕಿನ ನೆನೆ ಇಟ್ಕೋತೀನಿ. ನೀವು ಇದೇ ಮೆಜರ್ಮೆಂಟಲ್ಲೇ ಹಾಕೊಳ್ಳಿ. ಅಂದರೆ 3 ಗ್ಲಾಸ್ ಅಕ್ಕಿ ಹಾಕೋತಿದ್ರೆ 1 ಗ್ಲಾಸ್ ಅಷ್ಟು ನೀವು ಉದ್ದಿನಬೇಳೆ ಹಾಕೋಬೇಕು. ಅಕ್ಕಿ ಮತ್ತು ಉದ್ದಿನಬೇಳೆನ ಹಾಕಿದ ಮೇಲೆ ಇವಾಗ ಉದ್ದಿನಬೇಳೆನೂ ಕೂಡ ಸೇರಿಸ್ಕೊಂಡಿದ್ದೀನಿ ನೋಡಿ. 1.5 ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆ ಸೇರಿಸ್ಕೋಬೇಕು. ಸ್ವಲ್ಪ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಕಾಳನ್ನು ಸೇರಿಸ್ಬೇಕು. ಮೆಂತ್ಯ ಕಾಳನ್ನು ಸೇರಿಸೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಇವಾಗ ಮೆಂತ್ಯ ಕಾಳನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನನ್ನ ಮಗನ ಗಲಾಟೆ ಯಾವಾಗಲೂ ಇರುತ್ತೆ ನೋಡಿ. ನಾನು ಏನಾದರೂ ಮಾಡ್ತಿದ್ರೆ ನನ್ನ ಮಗನು ನನ್ನ ಜೊತೆ ಮಾತಾಡಲಿಕ್ಕೆ ಬರ್ತಾನೆ. ಇವಾಗ ಇದನ್ನು ಚೆನ್ನಾಗಿ ಒಂದು 5-6 ಸಲ ತೊಳ್ಕೊಂಡ್ಬಿಡ್ಬೇಕು. ಯಾಕಂದರೆ ಇದು ಸೊಸೈಟಿ ಅಕ್ಕಿ ಇರೋದ್ರಿಂದ ಸ್ವಲ್ಪ ಧೂಳದು ಜಾಸ್ತಿ ಆಗಿರುತ್ತೆ. ನೋಡ್ಬೋದು ನೀವು ಕೈಯಲ್ಲಿ ಧೂಳು ಯಾವ ಪರಿ ಇದೆ ಅಂತ. ಇದನ್ನು ಒಂದು 5-6 ಸಲ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡ್ಬಿಟ್ಟು ಒಂದು 5ರಿಂದ 6 ಗಂಟೆಗಳ ಕಾಲ ನೆನೆಸಿಡಬೇಕು. ಅಲ್ಲಿ ತೊಳ್ಕೊಂಡಿದ್ದಾಯಿತು. ಇವಾಗ ನೀರನ್ನು ಸೇರಿಸ್ಬಿಟ್ಟು ಒಂದು 8 ಗಂಟೆಗಳ ಕಾಲ ಇದನ್ನು ಚೆನ್ನಾಗಿ ನೆನೆಯಲಿಕ್ಕೆ ಬಿಟ್ಬಿಡೋಣ.
ಒಂದು 6-7 ಗಂಟೆ ನೆನೆದ್ರೂ ಸಾಕಾಗುತ್ತೆ. 8 ಗಂಟೆ ನೆನೆದ್ರೆ ಇನ್ನು ತುಂಬ ಚೆನ್ನಾಗಿ ಬರ್ತದೆ. ಮನೆಯಲ್ಲಿರುವ ಹೌಸ್ ವೈಫ್ಗಳಿಗಾಗಿರ್ಬಹುದು, ಗೃಹಿಣಿಯರಿಗಾಗಿರಬಹುದು, ಒಂದು ಬೆಸ್ಟ್ ಆಗಿರೋ ಟೈಮ್ ಅಂತ ಇರುತ್ತೆ. ಎಲ್ಲರಿಗೂ ಕೂಡ ಒಂದು ಬೆಸ್ಟ್ ಈ ಟೈಮ್ ಅಂದರೆ ನನಗೆ ತುಂಬ ಇಷ್ಟ ನೋಡಿ. ಈ ಟೈಮಲ್ಲಿ ನಾವು ಏನು ಬೇಕಾದರೂ ಮಾಡ್ಕೋಬಹುದು ಅನ್ನುವಂತಹ ಒಂದು ಟೈಮಿಂಗ್ಸ್ ಇರುತ್ತೆ. ನನಗೂ ಕೂಡ ಒಂದು ಟೈಮಿಂಗ್ಸ್ ಇದೆ ನೋಡಿ. ಅದು ಯಾವ ಟೈಮಿಂಗ್ಸ್ ಅಂದರೆ ನನ್ನ ಮಗ ಮಲ್ಕೊಂಡಾಗ ಸಿಗುವಂತಹ 2 ಅವರ್ ನನಗೆ ಬೆಸ್ಟ್ ಟೈಮಿಂಗ್ಸ್ ಅಂತ ಹೇಳ್ಬಹುದು. ಆ ಟೈಮಿಂಗ್ಸಲ್ಲೇ ನಾನು 1 ಅವರ್ ಅಥವಾ 1.5 ಅವರ್ ಅಡುಗೆ ಮಾಡಲಿಕ್ಕೆ, ಮನೆ ಕ್ಲೀನಿಂಗ್ ಮಾಡ್ಕೊಳ್ಳಿಕ್ಕೆ ಇಟ್ಕೊಂಡಿರ್ತೀನಿ. ಇನ್ನು ಅರ್ಧ ಗಂಟೆ ಅಥವಾ 45 ಮಿನಿಟ್ಸ್ ನಾನು ನನ್ನ ಹೇರ್ ಕೇರ್ ಆಗಿರ್ಬೋದು, ನನ್ನ ಇನ್ನಿತರ ಕೆಲಸಗಳಿಗೆ, ನನ್ನ ಪರ್ಸ್ನಲ್ ಆಗಿರೋ ಕೆಲಸಗಳಿಗೆ ಇಟ್ಕೊಂಡಿರ್ತೀನಿ ಅಂತ ಹೇಳ್ಬೋದು. ಇದು ನನಗೆ ಬೆಸ್ಟ್ ಅಂದರೆ ಬೆಸ್ಟ್ ಟೈಮಿಂಗ್ಸ್ ಅಂತ ಹೇಳ್ಬೋದು, ಬೆಸ್ಟ್ ಮೂಮೆಂಟ್ ಅಂತಲೂ ಹೇಳ್ಬೋದು. ಈ ಟೈಮಲ್ಲೇ ತುಂಬ ಫ್ರೀಯಾಗಿ ಇರ್ತೀವಿ ಅಂತಲೂ ಹೇಳ್ಬೋದು ನೋಡಿ ನಾವು. ಇವತ್ತು ನಾನು ಮಧ್ಯಾಹ್ನದ ಅಡುಗೆಗೋಸ್ಕರ ಸಿಂಪಲ್ಲಾಗಿ ಬಟಾಣಿ ಹಾಗೆ ತೊಗರಿಬೇಳೆ ಮತ್ತು ಒಂದೇ ಒಂದು ಟೊಮೆಟೊ ಹಾಕಿಬಿಟ್ಟು ಸಾಂಬಾರನ್ನ ಮಾಡ್ಕೋತಾ ಇದ್ದೀನಿ. ಈ ಸಾಂಬಾರು ನಮ್ಮಮ್ಮ ತುಂಬ ಜಾಸ್ತಿಯಾಗಿ ಮಾಡ್ತಾಯಿದ್ರು. ಇವತ್ತು ಅಮ್ಮಂದಿರ ಸ್ಪೆಷಲ್ ಅಲ್ವಾ, ಲಾಗ್ ಇರೋದ್ರಿಂದ ಅವರು ಮಾಡಿರುವಂತಹ ಸಾಂಬಾರನ್ನೇ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಎಗ್ನು ಕೂಡ ಬಾಯ್ಲ್ ಮಾಡಿಟ್ಟಿದ್ದೀನಿ ನನ್ನ ಮಗನಿಗೆ, ನನ್ನ ಮಗಳಿಗೋಸ್ಕರ ಅಷ್ಟೇ. ಶುಕ್ರವಾರ ಇರೋದ್ರಿಂದ ನಾನಂತರೂ ತಿನ್ನೋದಿಲ್ಲ. ಅವರಿಬ್ಬರಿಗಂತೂ ಬೇಕೇ ಬೇಕು ಎಗ್ಗು, ಅದಕ್ಕೋಸ್ಕರ ಬಾಯ್ಲ್ ಮಾಡ್ಲಿಕ್ಕೆ ಇಟ್ಟಿದ್ದೀನಿ. ಇಲ್ಲೇ ಪಾತ್ರೆನೂ ಕೂಡ ತೊಳೆದಿಟ್ಟಿದ್ನಲ್ವ, ಇದನ್ನೆಲ್ಲ ಟಬಾಕ್ ಬಿಡಬೇಕು. ಹಾಗೆಯೇ ಇಲ್ಲಿ ಬೇಳೆಯನ್ನು ಕುದಿಸಿಟ್ಟಿದ್ದೀನಿ, ಇದನ್ನು ಕೂಡ ಸಾಂಬಾರು ಮಾಡ್ಕೊಂಡ್ಬಿಡ್ಬೇಕು ಅಷ್ಟೇ ನೋಡಿ. ಮಧ್ಯಾಹ್ನಕ್ಕೆ ಚಪಾತಿ ಹಿಟ್ಟನ್ನು ಕೂಡ ಇನ್ನೂ ನಾದ್ಕೋಬೇಕು, ಇನ್ನೂ ನಾದ್ಕೊಂಡಿಲ್ಲ. ಟೈಮ್ ಬಂದು 12:30 ಆಗ್ತಾ ಇದೆ ನೋಡಿ. ಟೈಮ್ ಬಂದು ಎಲ್ಲರೂ ಕೂಡ ಫಟಾಫಟ ಮಾಡ್ಕೊಂಡ್ಬಿಡ್ತೀನಿ. ನನ್ನ ಮಗ ಇನ್ನೂ ಮಲಗಿದ್ದಾನೆ, ಏನೋ ಗೊತ್ತಿಲ್ಲ. ಇವತ್ತು 2 ಗಂಟೆ ಮೇಲಾಯಿತು ಅವ್ನು ಮಲ್ಕೊಂಡು. 2:30 ಗಂಟೆ ಆಗಲಿಕ್ಕೆ ಬಂದಿದೆ ಅವನು ಮಲ್ಕೊಂಡ್ಬಿಟ್ಟು. 2 ತಾಸು ಅಷ್ಟೇ ಮಲ್ಕೋತಿದ್ದ ಅವನು. ಇವತ್ತು ಒಂದು ಅರ್ಧ ಗಂಟೆ ಎಕ್ಸ್ಟ್ರಾ ಮಲ್ಕೊಂಡಿದ್ದಾನೆ. ಬೇಗ ಎಲ್ಲ ಕೆಲಸನೂ ಕೂಡ ಮುಗಿಸ್ಕೊಂಡ್ಬಿಡ್ತೀನಿ. ಇವಾಗ ನೋಡಿ ಬೇಳೆ ಹಾಗೆ ಬಟಾಣಿ ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ಸಾಂಬಾರು ಮಾಡ್ಕೊಂಡ್ಬಿಡ್ತೀನಿ ಫಟಾಫಟ್ ಅಂತ. 5 ನಿಮಿಷದಲ್ಲೇ ಆಗಿಬಿಡುತ್ತೆ ಈ ಸಾಂಬಾರು. ಟೈಮ್ ಏನು ತೊಗೊಳ್ಳೋದಿಲ್ಲ. ಟೈಮ್ ಇಲ್ಲದೆ ಇರುವಾಗ ಈ ರೀತಿಯಾಗಿ ಬೇಳೆ ಮತ್ತು ಬಟಾಣಿ, ಯಾವುದೇ ರೀತಿಯಾದ ಕಾಳುಗಳನ್ನು ಸೇರಿಸ್ಬಿಟ್ಟು ಸಾಂಬಾರನ್ನ ಮಾಡ್ಕೋಬಹುದು. ಹೆಲ್ದಿಯಾಗಿ ಕೂಡ ಇರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಮಕ್ಕಳಿಗಾಗ್ಬೋದು, ಹಸ್ಬೆಂಡ್ಗಾಗ್ಬೋದು, ಎಲ್ಲರಿಗೂ ಇಷ್ಟವಾಗ್ಬಿಡುತ್ತೆ. ಫಟಾಫಟ್ ಅಂತ ಸಾಂಬಾರು ಮಾಡ್ಕೊಂಡ್ಬಿಡ್ತೀನಿ ಇವಾಗ ನೋಡಿ ಸಾಂಬಾರು ಕೂಡ ರೆಡಿ ಮಾಡ್ಕೊಂಡ್ಬಿಟ್ಟೆ. ಎಷ್ಟು ಬೇಗ ಆಗುತ್ತೆ ಅಂದರೆ ಇದು 5 ಮಿನಿಟ್ಸಲ್ಲೇ ಆಗಿಬಿಡುತ್ತೆ. ಫಟಾಫಟ್ ಅಂತ ಮಾಡ್ಕೊಂಡ್ಬಿಡ್ಬಹುದು. ಇವಾಗ ಸಾಂಬಾರನ್ನ ಮಾಡ್ಕೊಂಡ್ಬಿಟ್ಟು ಹಾಗೆ ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಡ್ತಾ ಇದ್ದೀನಿ ನೋಡಿ. ಹೌಸ್ ವೈಫ್ಗಳಿಗೆ ಒಂದಲ್ಲ ಒಂದು ಕೆಲಸಗಳು ಇದ್ದೇ ಇರುತ್ತೆ. ಮಕ್ಕಳು ಎದ್ದ ತಕ್ಷಣ ಮಕ್ಕಳನ್ನ ನೋಡ್ಕೊಳ್ಳೋದಾಗಿರ್ಬೋದು, ಮಕ್ಕಳು ಮಲಗಿದ ತಕ್ಷಣ ನಮ್ಮ ರೊಟೀನ್ ಆಗಿರ್ಬೋದು, ಹಾಗೆ ಅಡುಗೆ ಕೆಲಸ ಆಗಿರ್ಬೋದು, ಒಂದಲ್ಲ ಒಂದು ಮಾಡ್ಕೋತಾನೆ ಇರ್ತೀವಿ. ಇವಾಗ ನನ್ನ ಮಗ ಮಲಗಿದ್ದಾನೆ, ಆ ಟೈಮಿಂಗ್ಸಲ್ಲೇ ನೋಡಿ ನಾನು ಇದೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳೋದು. ಒಂದು ಟಾಸ್ಕ್ ಥರ ನೋಡಿ. ನಮಗಂತರೂ ಇದನ್ನು ಕಂಪ್ಲೀಟ್ ಮಾಡಲೇಬೇಕು ಅಂತ ಅಂದ್ಕೊಂಡಿರ್ತೀವಿ, ಅದನ್ನು ಕಂಪ್ಲೀಟ್ ಮಾಡಲೇಬೇಕು. ಅದೇ ಟೈಮಲ್ಲೇ ಬೆಳಗ್ಗೆ ಬಾದಾಮಿನೇ ನೆನೆಸಿಟ್ಟಿದ್ದೆ ನಾನು. ಬಾದಾಮಿ ಕೂಡ ತಿನ್ನಲಿಕ್ಕೆ ಟೈಮ್ ಸಿಗಲಿಲ್ಲ ನನಗೆ ನೋಡಿ. ಇವಾಗ ಚಪಾತಿ ಹಿಟ್ಟು ನಾದ್ಕೋತಾನೆ ನಾನು ಬಾದಾಮಿನೂ ಕೂಡ ತಿಂತಾ ಇದ್ದೆ. ಟೈಮಿಂಗ್ಸ್ ಸಿಗೋದೇ ಇಲ್ಲ ಅಂತ ಹೇಳ್ಬೋದು. ಬೆಳಗ್ಗೆಯಿಂದ ಹಿಡಿದ್ಬಿಟ್ಟು ಸಾಯಂಕಾಲದವರೆಗೂ, ಸಾಯಂಕಾಲ ಆಗಿ ನೈಟ್ ಮಲ್ಗೋವರೆಗೂ ಕೂಡ ನಮಗೆ ಟೈಮೇ ಸಿಗೋದಿಲ್ಲ. ಅದೇ 2 ಅವರ್ ಅಂತ ಹೇಳಿದ್ನಲ್ವ, ಆ ಅವರಲ್ಲೇ ನಾವು ಬೆಸ್ಟ್ ಟೈಮಿಂಗ್ ಅಂತಲೂ ಹೇಳ್ಬೋದು. ಆ 2 ಅವರ್ ಮಾತ್ರ ಸಿಕ್ಕಿರುತ್ತೆ ನಮಗೆ. ಮಕ್ಕಳು ಯಾವಾಗ ಮಲಗಿರ್ತಾರೋ, ಯಾವಾಗ ಅವರು ಚೆನ್ನಾಗಿ ಆಟ ಆಡ್ತಿರ್ತಾರೋ ತಂಪಾಡಿಗೆ, ಆವಾಗ ನಮಗೆ ಸ್ವಲ್ಪ ಟೈಮ್ ಸಿಕ್ಕಿರುತ್ತೆ ನೋಡಿ. ಚಪಾತಿ ಹಿಟ್ಟು ಒಂದು 10 ನಿಮಿಷ ನೆನೆದ ಮೇಲೆ ಚಪಾತಿನೂ ಕೂಡ ಮಾಡಿಕೊಂಡೆ. ಇವಾಗ ಮಧ್ಯಾಹ್ನದ ಊಟ ಮಾಡಬೇಕು ಅಷ್ಟೇ. ಅನ್ನನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ, ಹಾಗೆ ಸಾಂಬಾರು ಕೂಡ ರೆಡಿ ಆಗಿದೆ. ನನ್ನ ಮಗಳು ಇನ್ನೂ ಬಂದಿಲ್ಲ ಅವಳು ಸ್ಕೂಲಿಂದ. ಅವಳು ಬರೋ ಅಷ್ಟರಲ್ಲೇ ನನ್ನ ಮಗನಿಗೆ ಇನ್ನೂ ಅವನು ಮಲಗಿದ್ದಾನೆ ಯಾಕೋ ಇವತ್ತು. ನಾನು ಊಟ ಮಾಡ್ಕೊಂಡ್ಬಿಡ್ತೀನಿ. ನಾನು ಊಟ ಮಾಡ್ಕೊಂಡಾದ್ಮೇಲೆ ನನ್ನ ಮಗಳು ಬರ್ತಾಳಲ್ವ, ಅವರಿಗೂ ಊಟ ಮಾಡಿಸ್ಬೇಕು ನೋಡಿ. ಇವತ್ತು ಮಧ್ಯಾಹ್ನಕ್ಕೆ ಇಷ್ಟೇ ಇತ್ತು ನೋಡಿ, ಲಂಚ್ ಇಷ್ಟನ್ನೇ ಮಾಡ್ಕೊಂಡಿದ್ದೆ ನಾನು. ಇವಾಗ ನೋಡಿ ಜೋರು ಮಳೆನೂ ಕೂಡ ಬರ್ತಾ ಇದೆ. ಮಧ್ಯಾಹ್ನ 2:30 ಗಂಟೆ ಟೈಮ್ ಬಂದು ನನ್ನ ಮಕ್ಕಳು ಇಬ್ಬರೂ ಊಟ ಮಾಡಿದ್ರಾಯ್ತು. ನನ್ನ ಹಸ್ಬೆಂಡು ಕೂಡ ಊಟ ಮಾಡಿದರು, ಅವರು ಆಫೀಸ್ಗೆ ಹೋದರು ವಾಪಸ್ಸು. ಇವತ್ತಿನ ಮೋಟಿವೇಶನ್ ವ್ಲಾಗ್ ಯಾವ ರೀತಿಯಾಗಿ ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.